ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದೇ ಮೊದಲು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸ್ವಲ್ಪ ರಾಗಿ ಹಸಿಟ್ಟು ಖಾಲಿ ಆಗಿತ್ತು, ಹಾಗಾಗಿ ಅತ್ತೆ ಇವಾಗ ರಾಗಿನ ತೊಳಿತಾ ಇದ್ದಾರೆ. ಇದು ಮನೆ ರಾಗಿನೇ, ನೋಡ್ಬೋದು ಎಷ್ಟು ಗಲೀಜ್ ಹೋಗ್ತಾ ಇದೆ ಅಂದ್ರೆ ನಂಬಕ್ಕೆ ಆಗಲ್ಲ. ಇದು ಮನೆ ರಾಗಿನ ಎಷ್ಟು ಗಲೀಜ್ ಹೋಗ್ತಿದಕ್ಕೆ ಅಂತ. ಅಂದ್ರೆ ರೇಷನ್ ಅಕ್ಕಿ, ರೇಷನ್ ರಾಗಿಲಿ ನಾವು ಕೊಳೆಗಳನ್ನ ಕಾಣ್ತೀವಿ, ಮತ್ತೆ ಕಲ್ಗಳನ್ನ ಕಾಣ್ತೀವಿ. ಆದ್ರೆ ಮನೆಯಲ್ಲಿ ನಾವು ಬೆಳೆದಿರುವಂತಹ ರಾಗಿನೇ ನೋಡಿ ಎಷ್ಟು ಕೊಳಕಾಗಿದೆ ಅಂತ. ಯಾವುದೇ ರಾಗಿ ಇರ್ಲಿ, ಮನೆದೇ ಆಗಿರ್ಲಿ, ರೇಷನ್ದೇ ಆಗಿರ್ಲಿ, ತೊಳೆದು ಉಪಯೋಗಿಸಿ ನೋಡಿ ಎಷ್ಟು ಕೊಳೆ ಹೋಗ್ತಾ ಇದೆ ಅಂತ. ಅದನ್ನ 2-3 ಸತಿ ತೊಳೆದ್ರು ಕೂಡ ಅಷ್ಟು ಕೊಳೆ ಹೋಗ್ತಾ ಇದೆ. ಫಸ್ಟ್ ಇದನ್ನ ನಾವು ತೊಳ್ದಾಕಿದೀವಿ. ಆಮೇಲೆ ಅಂದ್ರೆ ಅತ್ತೆ ಸ್ವಲ್ಪ ತೊಳಿತಾ ಇದ್ರು. ಇದು ಒಂದ್ ರೇಷನ್ ರಾಗಿ ಅಷ್ಟೇ ಫಸ್ಟ್ ಒಣಗಾಕಿದ್ದೆ. ಅಂದ್ರೆ ಬಿಸಿಲು ಚೆನ್ನಾಗಿತ್ತಲ್ಲ, ಫಸ್ಟ್ ಒಣಕೊಳ್ಳಿ, ಆಮೇಲೆ ಇವಾಗ ತೊಳಿತಿರೋ ರಾಗಿನ ಈ ಕಡೆ ಅಂದ್ರೆ ಬಿಸಿಲಲ್ಲಿ ಒಣಗಿಸೋಣ ಅಂದ್ಬಿಟ್ಟು, ಹಾಗಾಗಿ ಸ್ವಲ್ಪ ಜಾಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ತೊಳ್ದಿದಂತ ರಾಗಿನ ಇವಾಗ ಈ ಕಡೆ ಹಾಕೊಂತ ಇದ್ದೀನಿ. ರಾಗಿಲಿ ಎಷ್ಟು ಕೊಳಕಿತ್ತು ಅಂತ ನಂಬಕ್ಕೆ ಆಗ್ಲಿಲ್ಲ. ಅದನ್ನ ನಾವು ತಿಂದಿದ್ರೆ ಎಷ್ಟು ಅಂದ್ರೆ ಈ ಫುಡ್ ಪಾಯ್ಸನ್ ಆತರ ಎಲ್ಲ ಆಗ್ತಿತ್ತು ಅನ್ಸ್ತಿತ್ತು. ಅಂದ್ರೆ ತುಂಬಾನೇ ಕೊಳ್ಕಿತ್ತು ರಾಗಿಲಿ. ಅಂದ್ರೆ ನಾವು ಕಣ್ಣದಲ್ಲಿ ಮಿಷಿನ್ ಅಲ್ಲಿ ತಗ್ಸೋದ್ರಿಂದ ತುಂಬಾನೇ ಕೊಳೆ ಇರುತ್ತೆ. ಹಾಗಾಗಿ ರಾಗಿನ ತೊಳೆದ್ಬಿಟ್ಟು ಯೂಸ್ ಮಾಡಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಗೊತ್ತಾಗ್ತಾ ಇದೆ ಎಷ್ಟು ರಾಗಿಲಿ ಕೊಳೆ ಹೋಗ್ತಾ ಇದೆ ಅಂತ. ಅವೆಷ್ಟು ಧೂಳೆಲ್ಲ ಅದನ್ನ ನಾವು ತಿಂದ್ಬಿಟ್ರೆ, ರಾಗಿನ ತೊಳಿದೆ ಎಷ್ಟು ಇದಾಗುತ್ತಲ್ಲ, ನಮ್ ಹೆಲ್ತ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಾವು ಪ್ರತಿ ಸತಿ ರಾಗಿನ ತೊಳೆದ್ಬಿಟ್ಟೆ ಯೂಸ್ ಮಾಡೋದು. ಫಸ್ಟ್ ನಾವು ತೊಳಿತಾ ಇರ್ಲಿಲ್ಲ ಮನೆ ರಾಗಿನ. ಒಂದ್ಸತಿ ರೇಷನ್ ರಾಗಿ ಕೊಟ್ಟಾಗ್ಲಿಂದ ರೇಷನ್ ರಾಗಿಲಿ ತುಂಬಾ ಧೂಳಿರುತ್ತೆ ಅಂತ ಅವತ್ತಿಂದ ತೊಳಿಯಕ್ ಸ್ಟಾರ್ಟ್ ಮಾಡಿದ್ದು. ಅವತ್ತಿಂದ ಮನೆ ರಾಗಿನೂ ತೊಳಿತಾ ಇದೀವಿ. ಅವಾಗ ಗೊತ್ತಾಯ್ತು ಮನೆ ರಾಗಿಲು ಎಷ್ಟು ಇದಿದೆ ಅಂತ. ಹಾಗಾಗಿ ತೊಳೆದು ಯೂಸ್ ಮಾಡ್ತೀವಿ. ಹಾಗೆ ಧನಿಯಾ ಪುಡಿ ಅಂದ್ರೆ ಸಾಂಬಾರ್ ಪುಡಿ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ, ಜೀರಿಗೆ, ಚಕ್ಕೆ, ಮಸಾಲೆ ಅದನ್ನೆಲ್ಲ ಹಾಕೊಂಡಿದ್ದೀನಿ. ಉದ್ದಿನ ಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಅದನ್ನೆಲ್ಲ ಸ್ವಲ್ಪ ಹುರ್ಕೊಂಡಿದ್ದೀನಿ. ಧನಿಯಾನು ಕೂಡ ಸ್ವಲ್ಪ ಹುರ್ಕೊಂಡಿದ್ದೀನಿ. ಹಾಗೆ ಇನ್ ಕೆಲವೊಂದು ಐಟಮ್ಸ್ ನಾನು ಹುರ್ಕೊಂಡಿಲ್ಲ. ಅಂದ್ರೆ ಅರಿಶಿನ ಕೊಂಬಾಗಿರ್ಬೋದು, ಕಡಲೆ ಆಗಿರ್ಬೋದು, ಅದನ್ನ ನಾನು ಹುರ್ಕೊಂಡಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಮತ್ತೆ ಕರ್ಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಹುರ್ಕೊಬೇಕು. ಹಾಗಾಗಿ ಹುರ್ಕೊಂಡು ಮಾಡೋದ್ರಿಂದ ಇಷ್ಟೆಲ್ಲ ಹಾಕೋದ್ರಿಂದ ಸಾಂಬಾರ್ ಪುಡಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಫಸ್ಟೇನೆ ಹುರ್ದು ಇಟ್ಕೊಂಡಿದ್ದೆ, ವಿಡಿಯೋ ಮಾಡಕ್ಕಾಗಲಿಲ್ಲ, ಸ್ವಲ್ಪ ಕರೆಂಟ್ ಎಲ್ಲ ಹೋಗಿತ್ತು. ಹಾಗಾಗಿ ವಿಡಿಯೋ ಸರಿಯಾಗಿ ಬರ್ತಾ ಇರ್ಲಿಲ್ಲ. ಹಾಗಾಗಿ ವಿಡಿಯೋ ಏನ್ ಮಾಡಕ್ ಹೋಗ್ಲಿಲ್ಲ. ನೆಕ್ಸ್ಟ್ ಟೈಮು ಅಂದ್ರೆ ನೆಕ್ಸ್ಟ್ ಇನ್ನು ಇದು 1 kg ಅಷ್ಟೇ ನಾವು ಧನಿಯಾ ಪುಡಿ, ಸಾಂಬಾರ್ ಪುಡಿನ ಹಾಕಿಸ್ತಾ ಇರೋದು. ನೆಕ್ಸ್ಟ್ ಜಾಸ್ತಿ ಹಾಕೋಬೇಕಾದ್ರೆ ಅದು ಪೂರ್ತಿ ಡೀಟೇಲ್ಸ್ ನ ಶೇರ್ ಮಾಡ್ತೀನಿ. ನೋಡಿ ಇಷ್ಟು ತಗೊಂಡಿದ್ದೀನಿ ಧನಿಯಾ ಪುಡಿ, ಅಂದ್ರೆ ಸಾಂಬಾರ್ ಪುಡಿಗೆ ಅಂದ್ಬಿಟ್ಟು. ಇದು 1 kg ಅಷ್ಟು ಧನಿಯಾ ಅಂದ್ರೆ ಇದೆ. ಇದಕ್ಕೆ ಹಾಕಿರೋಂತ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಹೇಳಿದ್ದೀನಿ. ಹಾಗೆ ಇದು ಎಲ್ಲ ಸೇರಿ 1.5 kg ಅಂದ್ರೆ ಹಾಕಿರೋ ಐಟಮ್ಸ್ ಎಲ್ಲ ಅರ್ಧ kg ಬರ್ಬೋದು. ಹಾಗಾಗಿ 1.5 kg ಅಷ್ಟು ಧನಿಯಾ, 1 kg ಅಷ್ಟು ಖಾರದ ಪುಡಿ ಅಂದ್ರೆ ಮೆಣಸಿನ್ಕಾಯಿ ಪುಡಿ. ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಿಲ್ಗೆ ಹೋಗಿ ಇವಾಗ ಮಿಲ್ ಮಾಡಿಸ್ಕೊಂಡ್ ಬರ್ಬೇಕು. ಮಿಲ್ ಏನ್ ಬೇರೆ ಊರಿಗೆ ಹೋಗೋ ಹಾಗಿಲ್ಲ, ನಮ್ಮ ಊರಿಗಲ್ಲೇ ಇದೆ. ಹಾಗಾಗಿ ಇವಾಗ ಮಿಲ್ ಮಾಡಿಸ್ಕೊಂಡ್ ಬರೋಣ ಅಂತ ಕಾಯ್ದುಕೊಂಡಿದ್ದೆ. ಅಂದ್ರೆ ಲಸು ಸ್ವಲ್ಪ ಆಟ ಆಡ್ತಿದ್ದ, ಅವನ್ನ ಕಳಿಸ್ಬಿಟ್ಟು ಆಮೇಲೆ ಮಿಲ್ ಮಾಡ್ಸಕ್ ಹೋಗೋಣ ಅಂತಿದೆ. ಅಂದ್ರೆ ಇಲ್ಲಿ ಸ್ವಲ್ಪ ಧೂಳು ಅದೆಲ್ಲ ಆಗ್ತಾ ಇರುತ್ತೆ, ಅಂದ್ರೆ ಮೆಣಸಿನ್ಕಾಯಿ ಘಾಟ್ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಅವನ್ನ ಅಂಗಡಿ ಹತ್ರ ಸೋನಿನು ಅವನು ಆಟ ಆಡಿ ಇಬ್ರು ಅಂತ ಅತ್ತೆ ಇದ್ರ ಅಂಗಡಿ ಹತ್ರ. ಹಾಗಾಗಿ ಅವ್ರನ್ನ ಅಲ್ಲಿ ಬಿಟ್ಟು ಬಂದಿದ್ದೀನಿ. ಇವಾಗ ಮಿಲ್ ಮಾಡ್ಸಕ್ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡಿ ಅಂದ್ರೆ 1 kg ಧನಿಯಾ ಬಂದು ಮಿಲ್ ಮಾಡ್ಸಕ್ಕೆ 15-20 ರೂಪಾಯಿ ತಗೊಂತಾರೆ. ಮುಂಚೆ 15 ರೂಪಾಯಿ ತಗೊಂತಿದ್ರು, ಇವಾಗ ಸ್ವಲ್ಪ ರೇಟ್ ಆಗಿದೆ, 20 ರೂಪಾಯಿನೂ ತಗೊಂತಾ ಇದ್ದಾರೆ. 2ರಿಂದ ಏನೋ 40 ರೂಪಾಯಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಹಾಗೆ 40 ರೂಪಾಯಿನೇ ಆಯ್ತು. ಇವಾಗ ಮಿಲ್ ಮಾಡ್ಸಕ್ಕೆ ಅಂತ ಯಾರು ಇರ್ಲಿಲ್ಲ ಮನೆ ಹತ್ರ. ಹಾಗಾಗಿ ಬಾಕ್ಲ ಹಾಕೊಂಡೆ ಹೋಗೋಣ ಅಂದ್ರೆ ಲಸು ಮತ್ತೆ ಸೋನಿ ಬಂದ್ರೆ ಹೊರಗಡೆನೆ ಆಟ ಆಡ್ತಾ ಇರ್ತಾರೆ. ಹಾಗಾಗಿ ಇಲ್ಲ, ಗೇಟ್ ಹಾಕಿದ್ರೆ ಒಳಗಡೆ ಇಲ್ಲ ಅಂತ ಅಂಗಡಿ ಹತ್ರನೇ ಹೋಗ್ತಾರೆ ಅಂದ್ಬಿಟ್ಟು ಇವಾಗ ಹೋಗಿ ಮಿಲ್ ಮಾಡಿಸ್ಕೊ ಬಂದೆ. ನೋಡಿ ಇಷ್ಟು ಧನಿಯಾ ಪುಡಿ ಹಾಕಿದೆ, ಇಷ್ಟು ಖಾರದ ಪುಡಿ ಹಾಕಿದೆ. ಇವಾಗ ಅದು ಸ್ವಲ್ಪ ತಣ್ಣಗಾಗ್ಲಿ ಅಂದ್ಬಿಟ್ಟು ಇವಾಗ ಏನ್ ಜರಡಿ ಹಿಡಿಯಲ್ಲ, ಅಂದ್ರೆ ನೈಟ್ ಆಗ್ಬಿಟ್ಟಿತ್ತಲ್ಲ, ಹಾಗಾಗಿ ಜರಡಿ ಏನ್ ಹಿಡಿಯೋದ್ ಬೇಡ, ಬೆಳಗ್ಗೆ ಇಟ್ಕೊಂಡ್ರೆ ಸಾಕು ಅಂದ್ಬಿಟ್ಟು ಇವಾಗ ಸ್ವಲ್ಪ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಬಿಡೋಣ ಅಂದ್ಬಿಟ್ಟು ಇವಾಗ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಳಕ್ಕೆ ರೆಡಿ ಮಾಡಿ ಇಟ್ಕೊಂತಾ ಇದ್ದೀನಿ. ಸ್ವಲ್ಪ ಬಟಾಣಿ ಇತ್ತು, ಒಂದ್ ಅರ್ಧ kg ಅಷ್ಟು. ಹಾಗಾಗಿ ಬಟಾಣಿ ಸುರಿಯೋಣ ಅಂತ ಕುತ್ಕೊಂಡಿದ್ದೀನಿ. ಬೆಳಗ್ಗೆ ಅಂದ್ರೆ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಆ ಕೆಲ್ಸ ಈ ಕೆಲ್ಸ ಅಂದ್ಬಿಟ್ಟು. ಹಾಗಾಗಿ ಕೆಲ್ಸಗಳು ಸಾಗಲ್ಲ, ಬೆಳಗ್ಗೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಅಂದ್ಬಿಟ್ಟು ಇವಾಗ್ಲೇ ಕಟ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಬೆಳಿಗ್ಗೆ ಆರಾಮಾಗಿ ತೆಗ್ದ್ಬಿಟ್ಟು ಏನಾರ ಮಾಡ್ಕೋಬಹುದು ಅಂದ್ಬಿಟ್ಟು ಇವಾಗ ತೆಗ್ದು ಸ್ವಲ್ಪ ಬಟಾಣಿನೆಲ್ಲ ಸುಲಿತಾ ಇದ್ದೀನಿ. ಅಷ್ಟ್ರಲ್ಲಿ ಸೋನಿ ಬಂದ್ಲು. ಅಮ್ಮ ನಾನು ಸುಲಿತೀನಿ ಅಂದ್ಲು. ಸರಿ ಸುಲಿಯಮ್ಮ ಅಂತ ಅಂದೆ. ಬೆಳಿಗ್ಗೆ ಏನ್ ಮಾಡ್ತೀಯಮ್ಮ ಅಂತ ಹೇಳಿದ್ಲು. ನೋಡೋಣ ಪುರಿ ಸಾಗು ಮಾಡೋಣ ಅನ್ಕೊಂಡಿದ್ದೀನಿ ಅಂದೆ. ಅಂದ್ರೆ ಪುರಿ ಸಾಗುನ ಬೇಡ ಅಮ್ಮ, ಅದು ಒಳ್ಳೊಳ್ಳೆ ತಿಂಡಿ ಮಾಡು ಅಂದ್ರೆ ಇದೇನೋ ಮಾಡ್ತೀನಿ ಅಂತೀಯ, ಚಿತ್ರಾನ್ನ ಅವಲಕ್ಕಿ ಮಾಡು ಅಂದ್ಲು. ನನ್ಗಂತೂ ನಗು ಎಷ್ಟು ಬಂತು ಅಂದ್ರೆ, ಪುರಿ ಸಾಗುಗಿಂತ ಒಳ್ಳೆ ತಿಂಡಿನೇನೆ ಅವಲಕ್ಕಿ ಚಿತ್ರಾನ್ನ ಅಂದೆ.
ಎಲ್ಲರೂ ನನ್ನ ಫ್ರೆಂಡು ಅವಲಕ್ಕಿ ಚಿತ್ರಾನ್ನ ಎಲ್ಲ ತರ್ತಾರೆ. ನೀನೇ ಮಾಡ್ಕೊಟ್ಟಿಲ್ಲ ಅವಲಕ್ಕಿ ಚಿತ್ರಾನ್ನ ಅಂತಿದ್ದು. ಸರಿ ಬಿಡು ಅವಲಕ್ಕಿ ಚಿತ್ರಾನ್ನನೇ ಮಾಡ್ತೀನಿ ಅಂತ ಅಂದೆ. ಹಾಗಾಗಿ ಇವಾಗ ಅವಳು ಸುಳಿತಾ ಇದ್ಲು. ಸ್ಕೂಲಲ್ಲಿ ಏನೇನು ಹೇಳ್ಕೊಡ್ತಾರೆ ಅಂತ ಅದನ್ನೆಲ್ಲ ಹೇಳ್ತಾ ಇದ್ಲು. ಅಂದ್ರೆ ಇವಾಗ ನಮ್ಗೆ ಸ್ಕೂಲ್ ಡೇ ಮತ್ತೆ ಮಾಡ್ತಿದ್ದಾರೆ ಅಲ್ಲಿ. ನಾನು ಡ್ಯಾನ್ಸಿಗೆ ಸೇರ್ಲಾ ಅಂತ ಕೇಳ್ತಾ ಇದ್ಲು. ಮ್ಯಾಮ್ ಹೇಳ್ತಿದ್ರು ಒಂದು. ಸರಿ ನಿನ್ನಿಷ್ಟ, ನಿಂಗೆ ಇಂಟ್ರೆಸ್ಟ್ ಇದ್ರೆ ಸೇರು ಅಂತ ಅಂದೆ. ಸರಿ ಸೇರ್ತೀನಿ ಒಂದೇ ಒಂದು ಡ್ಯಾನ್ಸಿಗೆ ಅಂತಿದ್ಲು. ಸರಿ ಸೇರು, ಅದ್ರ ಜೊತೆ ಎಜುಕೇಶನ್ ಅಂದ್ರೆ ಚೆನ್ನಾಗಿ ಓದ್ಬೇಕು ಅಂತ ಹೇಳ್ತಿದ್ದೆ. ಓದ್ತೀನಿ, ಇವಾಗೇನ್ ಜಾಸ್ತಿ ಹೇಳ್ಕೊಡ್ತಿಲ್ಲ. ಅಂದ್ರೆ ಇವಾಗ ಮಕ್ಳು ರೂಢಿ ಆಗ್ಲಿ ಅಂದ್ಬಿಟ್ಟು ಇವಾಗ ಅಂದ್ರೆ ಮಕ್ಳನ್ನ ತಗೊಂತಾ ಇದಾರೆ ಅಷ್ಟೇ. ಇನ್ನು ಅವ್ಳಿಗೆ ಅಡ್ಮಿಷನ್ ಮಾಡ್ಸಿಲ್ಲ. ರೂಢಿ ಹಾಕಕ್ಕೆ 1 ತಿಂಗಳು ಫ್ರೀಯಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ನಾನು ಸೋನಿ ಹೋಗಲ್ಲ ಅನ್ಕೊಂಡಿದ್ದೆ. ಆದ್ರೆ ಅವಳೇ ಇಂಟ್ರೆಸ್ಟ್ ಆಗಿ ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದಾಳೆ. ಬೆಳಗ್ಗೆ ಎದ್ದು ಅವಳೇ ಅಮ್ಮ ಸ್ನಾನ ಮಾಡ್ಸು ಬಾ, ಲೇಟ್ ಆಯ್ತು ವ್ಯಾನ್ ಬರುತ್ತೆ ಅಂತ ಅವಳೇ ಹೇಳ್ತಿರ್ತಾಳೆ. ಒಂದ್ಸತಿ ಖುಷಿ ಆಗುತ್ತೆ. ಅವಳು ಫಸ್ಟ್ ಅಂಗನವಾಡಿ ಹೋಗಕ್ಕೆ ತುಂಬಾ ಅಂದ್ರೆ ಹಠ ಮಾಡೋಳು. ನಾವ್ಯಾರು ಹೋಗಿ ಅಂಗನವಾಡಿಲಿ ಒಂದ್ 12 ಗಂಟೆ ತನಕ ಕುತ್ಕೊಂಡು ಅವಳಿಗೆ ಊಟ ಮಾಡಿಸಿ ಕರ್ಕೊಂಡ್ ಬರ್ಬೇಕಾಗಿತ್ತು. ಆ ತರ ರೂಢಿ ಆಗಿತ್ತು. ಅವಳಿಗೆ 1 ತಿಂಗಳು ಅಷ್ಟು ರೂಢಿ ಮಾಡಿದ್ವು ಅಂಗನವಾಡಿಗೆ. ಆದ್ರೆ ಅವಳು ಸ್ಕೂಲಿಗೆ ಇಷ್ಟು ಬೇಗ ಹೋಗಿ ಹೊಂದ್ಕೊಂತಾಳೆ, ಹೋಗ್ತಾಳೆ ಅನ್ನೋ ನಂಬಿಕೆನೇ ಇರ್ಲಿಲ್ಲ. ಅವಳು ಹೋಗ್ತಿರೋದ್ ನೋಡಿ ತುಂಬಾನೇ ಖುಷಿ ಆಗ್ತಿತ್ತು. ಇನ್ ಲಸು ಏನ್ ಮಾಡ್ತಾನೋ ಏನೋ ಅಂಗನವಾಡಿಗೆ ಅಂದ್ರೆ ಇವಾಗ ಸೋನಿ ಹೋಗ್ತಿರೋದ್ಗೆ ಹೋಗು ಹೋಗು ಪತ್ತು ಹೋಗು ಪತ್ತು ಹೋಗು ಅಂತಿರ್ತಾನೆ. ಅಂದ್ರೆ ಫಸ್ಟ್ ಹೋಗ್ಬಿಡು ಅಂಗನವಾಡಿಗೆ ಅಂತ ಹೇಳ್ತಿರ್ತಾನೆ ಸೋನಿಗೆ. ನೀನು ಬರ್ತೀಯ ಸುಮ್ನೆ ಇರು ಅಂತ ಇಬ್ರು ಹೆಂಗಾಡ್ತಿರ್ತಾನೆ ಅಂದ್ರೆ ಅವ್ರು ನೋಡಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅವನ್ಗೂ ಇನ್ನೇನ್ 2 ವರ್ಷ ಅವ್ನು ಕಳಿಸ್ಬೇಕಾಗುತ್ತೆ ಮುಂದೆ. ಅವ್ನು ಹೋಗ್ತಾನೋ ಏನೋ ಅವ್ನ್ ಡೌಟೇ ನಂಗೆ ಸ್ವಲ್ಪ. ನೋಡಿ ಇಷ್ಟು ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ. ಅಂದ್ರೆ ಬೆಳಿಗ್ಗೆ ಸಾಗು ಪುರಿ ಅಂದ್ರೆ ಪುರಿ ಸಾಗು ಮಾಡೋಣ ಅಂತ 4 ತರ ತರಕಾರಿನ ತಗೊಂಡಿದ್ದೀನಿ. ಹುಳ್ಳಿಕಾಯಿ, ಕ್ಯಾರೆಟು, ಬೀಟ್ರೋಟು, ಆಲೂಗೆಡ್ಡೆನ ತಗೊಂಡಿದ್ದೀನಿ. ಹಾಗೆ ಪುರಿ ಮಾಡಕ್ಕೆ ಇಷ್ಟು ತಗೊಂಡಿದ್ದೀನಿ ಹಿಟ್ಟು. ಅರ್ಧ ಕೆಜಿಯಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಅಂದ್ರೆ ಮೈದಾ ಹಿಟ್ಟಿಗಿಂತ ಗೋಧಿ ಹಿಟ್ಟೆ ಹೆಲ್ದಿಗೆ ಅಂದ್ರೆ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಹಾಗಾಗಿ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡು ಅದನ್ನ ಹಾಕೊಂತಾ ಇದ್ದೀನಿ. ಅಂದ್ರೆ ಸಕ್ಕರೆ ಪುಡಿನ ಹಾಕೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ಗೋಲ್ಡನ್ ಬ್ರೌನ್ ತರ. ಹಾಗಾಗಿ ಸಕ್ಕರೆ ಪುಡಿನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಇವಾಗ ನೋಡಿ ಬೆಳಿಗ್ಗೆ 3:54ಕ್ಕೆ ಎದ್ದಿದ್ದೀನಿ. ಅಂದ್ರೆ ಲಸು ಕೂಡ ಯಾಕೋ ಅಳ್ತಾ ಇದ್ದ ಎದ್ದು ಎದ್ದು. ಹಾಗಾಗಿ ಬೇಗನೆ ಎದ್ಬಿಟ್ಟಿದೀವಿ 3:54ಕ್ಕೆ. ಅವನ ಸ್ವಲ್ಪ ಆಟ ಆಡ್ಸಿ ಇವಾಗ 4:15 ಆಗಿತ್ತು. ಅವನ್ನ ಮನ್ಗಿಸಿ ಇವಾಗ ಹಿಟ್ಟನ್ನ ಕಲ್ಸಿ ಇಟ್ಬಿಡೋಣ, ಬೇಗ ನೆನೆಯುತ್ತೆ. ಅಂದ್ರೆ ಹಿಟ್ಟು ನೆನೆದಷ್ಟು ಪುರಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಕಲ್ಸಿಟ್ಟಿದ್ದೀನಿ. ಅರ್ಧ ಕೆಜಿಯಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಇವಾಗ ಒಂದ್ ಮಿಕ್ಸಿ ಜಾರ್ಗೆ ಸಾಗು ಮಾಡ್ಕೊಳಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಅಂದ್ರೆ ಶುಂಠಿ ಇದ್ರೆ ಶುಂಠಿನೇ ಹಾಕೋಬಹುದು. ನಾನು ಶುಂಠಿ ಇರ್ಲಿಲ್ಲ ಹಾಗಾಗಿ ಇಷ್ಟು ಹಾಕೊಂತಾ ಇದ್ದೀನಿ. ಅರ್ಧ ಒಳಷ್ಟು ತೆರೆದುಕೊಂಡಿರುವ ತೆಂಗಿನಕಾಯಿ, ಇಷ್ಟು ಮಸಾಲೆಗಳು ಮತ್ತೆ ಮೆಣಸಿನ್ಕಾಯಿನ ಹಾಕೊಂತಾ ಇದ್ದೀನಿ. ಇಷ್ಟು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಖಾರಕ್ಕೆ. ಹಾಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆನ ಹಾಕೊಂಡು ಈ ಕಡೆ ಒಗ್ಗರಣೆಗೆ ಕೊಟ್ಕೊಂತಾ ಇದ್ದೀನಿ. ಹಾಗೆ ಈ ಕಡೆ ಮಿಕ್ಸಿ ಜಾರ್ಗೆ ಅಂದ್ರೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ. ಈ ಕಡೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಹುರ್ಗಡ್ಲೆನ ಹಾಕೊಂಡು ರುಬ್ಕೊಂಡು ಬಂದಿದ್ದೀನಿ. ಹಾಗೆ ಈ ಕಡೆ ಈರುಳ್ಳಿ ಮತ್ತೆ ಕರಿಬೇವು ಸೊಪ್ಪನ್ನ ಹಾಕಿ ಒಗ್ಗರಣೆ ಹಾಕಿದ್ದಾಯ್ತು. ಇವಾಗ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಅಂದ್ರೆ ನಾನು ಶುಂಠಿನ ರುಬ್ಕೊಂಡಿರ್ಲಿಲ್ಲ, ಶುಂಠಿ ಇರ್ಲಿಲ್ಲ ಹಾಗಾಗಿ ಇಲ್ಲಿ ಪೇಸ್ಟ್ನ ತಗೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಒಗ್ಗರಣೆ ಕೊಟ್ಟಾದ್ಮೇಲೆ ಇವಾಗ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ತರಕಾರಿನ ಹಾಕೊಂತಾ ಇದ್ದೀನಿ. 4 ತರ ತರಕಾರಿ ಅಂದ್ರೆ ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸು ಮತ್ತೆ ಬೀಟ್ರೋಟು ಇಷ್ಟು ಹಾಕೊಂಡಿದ್ದೀನಿ. ಹಾಗೆ ಹಸಿ ಬಟಾಣಿ ಕೂಡ ಹಾಕೊಂಡಿದ್ದೀನಿ. ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಹಾಕೊಂತಾ ಇದ್ದೀನಿ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಬೇಯಿಸ್ಬಿಟ್ಟು ಡೈರೆಕ್ಟ್ ಆಗಿ ಹಾಕ್ತಾರೆ, ಡೈರೆಕ್ಟ್ ಆಗಿ ಒಗ್ಗರಣೆ ಕೊಡ್ತಾರೆ. ಆದ್ರೆ ನಾನಾಗಲ್ಲ, ಒಂದೇ ಸತಿನೇ ಹಾಕಿ ಸಾಗುನ ಮಾಡ್ಕೊಂತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಹಾಗೆ ಇವಾಗ ರುಬ್ಕೊಂಡಿದ್ದಂತ ಮಸಾಲೆನ ಹಾಕೊಂತಾ ಇದ್ದೀನಿ ನೋಡಿ. ಹಾಗೆ ನಮಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ನ ನಾವು ಹಾಕೋಬಹುದು. ಸಾಗು ಸ್ವಲ್ಪ ಗಟ್ಟಿಯಾಗಿ ಬೇಕಲ್ಲ, ಹಾಗಾಗಿ ನಾನು ಸ್ವಲ್ಪ ನೀರ್ನೇ ಸೇರಿಸ್ಕೊಂತಾ ಇದ್ದೀನಿ. ಅಂದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಆದ್ರೆ ಪೂರಿಗೆ ಆಗಿರ್ಬೋದು, ದೋಸೆಗೆ ಸ್ವಲ್ಪ ಸಾಗು ಗಟ್ಟಿಯಾಗಿದ್ರೇನೆ ಚೆನ್ನಾಗಿರುತ್ತೆ. ಹಾಗಾಗಿ ಇಷ್ಟು ನೀರ್ನ ನಾನು ಹಾಕೊಂಡು ಇವಾಗ 2ರಿಂದ 3 ವಿಷಲ್ ಹೊಡೆದ್ರೆ ಸಾಕು, ಸಾಗು ಕೂಡ ರೆಡಿ ಆಗ್ಬಿಡುತ್ತೆ. ಈ ಕಡೆ ಪುರಿ ಮಾಡ್ಕೊಳಕ್ಕೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂತಾ ಇದ್ದೀನಿ. ಹಿಟ್ಟು ನಾದಷ್ಟು ಪುರಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನಾನಿಲ್ಲಿ ಇಷ್ಟು ಅರ್ಧ ಕೆಜಿ ಹಿಟ್ಟಲ್ಲಿ 2 ಭಾಗ ಮಾಡ್ಕೊಂಡು ಇಷ್ಟು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಅದನ್ನ ಒಂದೇ ಲೆವೆಲ್ಗೆ ಚಾಕುಲಿ ಕಟ್ ಮಾಡಿ ಇಟ್ಕೊಂತಾ ಇದ್ದೀನಿ ನೋಡಿ. ಈ ತರ ನಾವು ಚಾಕುಲಿ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಪುರಿ ಕೂಡ ಒಂದೇ ಲೆವೆಲ್ಗೆ ಇರುತ್ತೆ. ಅಂದ್ರೆ ಎಲ್ಲ ಪುರಿಗಳು ಒಂದೇ ಸೈಜ್ಗೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕಟ್ ಮಾಡಿ ಇಟ್ಕೊಂತಾ ಇದ್ದೀನಿ ನಾನು. ಅಂದ್ರೆ ಕೆಲವರು ಹಾಗೆ ಚಾಕುಲೇನ್ ಕಟ್ ಮಾಡ್ದೇನೆ ಒಂದೇ ಸೈಜ್ಗೆ ಅವ್ರಿಗೆ ತಗೊತಾರೆ. ಆದರೆ ನಾನು ಸ್ವಲ್ಪ ಚಾಕುಲಿ ಕಟ್ ಮಾಡಿಕೊಂಡ್ರೆ ಒಂದೇ ಸೈಜ್ಗೆ ಅಂದರೆ ಒಂದೇ ಸತಿ ಕಟ್ ಮಾಡ್ದಂಗೆ ಆಗುತ್ತೆ. ಅವಾಗ ಬೇಗ ಬೇಗ ಲಟ್ಟಿಸ್ಕೊಬಿಡ್ಬೋದು ಅಂದ್ಬಿಟ್ಟು ಚಾಕು ಕಟ್ ಮಾಡ್ಕೊಂಡೆ ಅಷ್ಟೇ. ಹಾಗೆ ಸ್ವಲ್ಪ ಎಣ್ಣೆಲಿ ಹಾಕ್ಕೊಂಡು ಇವಾಗ ಚಪಾತಿ ಕೂಡ ಈ ಥರ
ಲಟ್ಟಿಸ್ಕೊತಾ ಇದ್ದೀನಿ ನೋಡಿ. ಒಂದೇ ಸೈಜ್ಗೆ ಅಂದರೆ ಸ್ವಲ್ಪ ಲಟ್ಟಿಸ್ಬೇಕಾದ್ರೆ ದಪ್ಪನೇ ಲಟ್ಟಿಸ್ಕೊಳ್ಳಿ. ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಪುರಿ ಉಬ್ಬಿ ಬರಲ್ಲ. ಹಾಗಾಗಿ ಸ್ವಲ್ಪ ಹಿಟ್ಟನ್ನ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಳಿ. ಆವಾಗ ಪುರಿ ಕೂಡ ಉಬ್ಬಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಲಟ್ಟಿಸ್ಕೊಂಡು ಎಲ್ಲ ಪುರಿನ ಇವಾಗ ಅಂದರೆ ಎಣ್ಣೆಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಅಂದರೆ ಸೋನಿ ಬೈತಾ ಇದ್ಲು, ಯಾವಾಗಲೂ ವೀಡಿಯೋ ಮಾಡ್ಕೊಂಡು ಮಾಡ್ತೀಯ, ಲೇಟ್ ಆಗುತ್ತೆ ಅಂತ. ಹಾಗಾಗಿ ಸ್ವಲ್ಪ ಅವಳಿಗೆ ಸ್ವಲ್ಪ ಮಾಡಿಬಿಟ್ಟು ಆಮೇಲೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇವಾಗ ಎಣ್ಣೆಗೆ ಹಾಕ್ತಿರೋದು ತೋರಿಸ್ತಾ ಇದ್ದೀನಿ. ಎಲ್ಲ ಪುರಿ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು ನೋಡಿ. ಅಂದರೆ ಅದು ಕಾಣಿಸ್ತಾ ಇದೆ ಉಬ್ಬಿ ಬಂದಿರೋಂಥ ಪುರಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿತ್ತು. ಅಂದರೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಸಕ್ಕರೆ ಹಾಕಿರೋದ್ರಿಂದ ಕಲರ್ ಕೂಡ ಬರುತ್ತೆ. ನಾವು ಹೋಟ್ಲಲ್ಲಿ ನೋಡ್ಬೋದು ಅಲ್ಲೂ ಕೂಡ ಗೋಲ್ಡನ್ ಬ್ರೌನ್ ಕಲರ್ ತನಕ ಪುರಿ ಇರುತ್ತೆ. ಇಲ್ಲೂ ಕೂಡ ನಾವೇ ಹೋಟ್ಲಲ್ಲಿ ಮಾಡೋ ಥರ ನಾವೇ ಮನೆಯಲ್ಲಿ ಮಾಡ್ಕೋಬೋದು. ಕೆಲವೊಂದು ಟಿಪ್ಸ್ ಇರುತ್ತೆ ಅಷ್ಟೇ, ಅದನ್ನು ಫಾಲೋ ಮಾಡಿದ್ರೆ ಹೋಟ್ಲಿಗಿಂತ ತುಂಬ ರುಚಿಯಾಗಿ ನಾವು ಕೂಡ ಮನೆಯಲ್ಲೇ ಮಾಡ್ಕೋಬೋದು. ನೋಡ್ಬೋದು ಎಲ್ಲ ಪುರಿ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾ ಇತ್ತು. ಹಾಗೆ ಇವಾಗ ಪುರಿನೆಲ್ಲ ಮಾಡಿಕೊಂಡು ಅಂದರೆ ಸೋನಿಗೆ ಸ್ವಲ್ಪ ಬೇಗನೆ ಮಾಡ್ಕೊಡ್ಬೇಕಾಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಮೊದಲೇ ಎಣ್ಣೆಲಿ ಅಂದರೆ ಪುರಿನ ಇದು ಮಾಡಬೇಕಾದ್ರೆ ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಒಂದು 4-5 ಪುರಿನ ಮಾಡಿಬಿಟ್ಟು ಇವಾಗ ತೋರಿಸ್ಕೊತಾ ಇದ್ದೀನಿ ಅಷ್ಟೇ. ಅಂದರೆ ಅವಳಿಗೆ ಲೇಟ್ ಆಗಿಬಿಡುತ್ತೆ. 9 ಗಂಟೆ ಅಷ್ಟರಲ್ಲೇ ಬಸ್ ಬಂದಿರೋದ್ರಿಂದ ಅವಳಂತೂ ನನಗಿಂತ ಫಾಸ್ಟು. ನೀನಂತೂ ಯಾವಾಗಲೂ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡಿರ್ತೀಯ, ಅಲ್ಲಿ ಬಸ್ ಬಂದು ಲೇಟಾಗಿ ಹೋದರೆ ನೀನು ಬಿಟ್ಬಿಡ್ತೀಯ ಅಂತ ಕೇಳ್ತಾ ಇದ್ವು. ಹಾಗಾಗಿ ಸರಿ ಬಿಡಮ್ಮ ಅಂದ್ಬಿಟ್ಟು ಇವಾಗ ಪುರಿನೆಲ್ಲ ಮಾಡಿ ಅವಳಿಗೂ ಕೂಡ ಇವಾಗ ತಿಂಡಿ ಹಾಕ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಸಾಗು ಆಗಿರ್ಬೋದು, ಪುರಿ ಆಗಿರ್ಬೋದು. ಹಾಗೆ ಅವಳಿಗೆ ಲಂಚ್ ಬಾಕ್ಸ್ಗೆ ಇವಾಗ ಹಾಕ್ಕೊಟ್ಟು ಕಳಿಸ್ತಾ ಇದ್ದೀನಿ. 2.5 ಪುರಿ ಅಷ್ಟುನ ಅಂದರೆ ಪೀಸ್ ಮಾಡಿ ಹಾಕ್ಕೊಡ್ತಾ ಇದ್ದೀನಿ. ಅಂದರೆ ಪುರಿ ಆಗಿರ್ಬೋದು, ಚಪಾತಿನ ಪೀಸ್ ಮಾಡಿ ಹಾಕ್ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಂದರೆ ಅವಳನ್ನ ಒಂದೇ ಕೈಯಲ್ಲಿ ಯೂಸ್ ಮಾಡಿ ತಿನ್ನಬೇಕಂತೆ, 2 ಕೈಯಲ್ಲಿ ಮನೆಯಲ್ಲಿ ತಿನ್ನೋ ಆಗಿಲ್ಲ ಅಂತ ಹೇಳ್ತಿದ್ಲು. ಹಾಗಾಗಿ ನಾನೇ ಪೀಸ್ ಮಾಡಿ 2.5 ಪುರಿಯಷ್ಟು ಹಾಕಿ ಇವಾಗ ಅಂದರೆ ಅವರಪ್ಪ ಹೋಗಿ ನೈಟೇ ಹೋಗಿ ಲಂಚ್ ಬಾಕ್ಸ್ನ ತಂದಿದ್ರು. ಸ್ವಲ್ಪ ಲಂಚ್ ಬಾಕ್ಸ್ ದೊಡ್ಡದಾಗಿದೆ, ಸ್ವಲ್ಪ ಚಿಕ್ಕದಾಗಿ ಕೊಟ್ಟು ಕಳಿಸಿ ಅಂದಿದ್ರು. ಹಾಗಾಗಿ ನೈಟೇ ಹೋಗಿ ತಂದಿದ್ದಾರೆ. ಲಂಚ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಒಂದರಲ್ಲಿ ಪುರಿ, ಒಂದರಲ್ಲಿ ಸಾಗು ಹಾಕಿದೆ. ಹಾಗೆ ಇನ್ನೊಂದು ಬಾಕ್ಸಲ್ಲಿ ಸ್ನ್ಯಾಕ್ಸ್ಗೆ ಸ್ವಲ್ಪ ಖರ್ಜೂರ ಇತ್ತು, ಖರ್ಜೂರನ ಹಾಕಿದೆ. ಹಾಗೆ ಎಳ್ಳುಂಡೆ ಅಂತ ಬರುತ್ತಲ್ಲ, ಎಳ್ಳುಂಡೆ ಮತ್ತು ಕಡಲೆ ಉಂಡೆ ಅಂತ ಅದನ್ನೆಲ್ಲ ತಂದಿದ್ರು. ಅದನ್ನೆಲ್ಲ ಹಾಕ್ಸಿ ಒಂದು ಚಿಪ್ಸು ಮತ್ತು 4 ಥರದ್ದು ಸ್ವಲ್ಪನೇ ಹಾಕ್ಕೊಟ್ಟೆ. ಅಂದರೆ ಸ್ವಲ್ಪನೇ ಹಾಕಿದೆ, ಅಂದರೆ ಊಟ ಸರಿಯಾಗಿ ಮಾಡಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ನ ಹಾಕ್ಕೊಟ್ಟೆ. 12 ಗಂಟೆಗೇನೋ ಸ್ನ್ಯಾಕ್ಸ್ ಕೊಡ್ತಾರಂತೆ, ಮಧ್ಯಾಹ್ನ 1 ಗಂಟೆಗೆ ಊಟ ಕೊಡ್ತಾರೆ. ಅಂದರೆ ತಿನ್ನೋಕೆ ಹೇಳ್ತಾರಲ್ಲ, ಹಾಗಾಗಿ ಅವಳು ತಿನ್ಕೊಂಬರಲ್ಲ. ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ನ ಕಮ್ಮಿನೇ ಹಾಕಿದ್ದೀನಿ. ಹಾಗೆ ಅತ್ತೆ ಕೂಡ ರಾಗಿನ ಕ್ಲೀನ್ ಮಾಡ್ತಾಯಿದ್ರು. ಅಂದರೆ ತುಂಬ ಬಿಸಿಲಿರೋದ್ರಿಂದ ಒಂದೇ ದಿವಸಕ್ಕೆ ರಾಗಿ ಕೂಡ ತುಂಬ ಚೆನ್ನಾಗಿ ಒಣಕೋಬಿಟ್ಟಿತ್ತು. ಹಾಗಾಗಿ ಅತ್ತೆ ಇವಾಗ ರಾಗಿನ ಇಲ್ಲೇ ಕ್ಲೀನ್ ಮಾಡಿಬಿಟ್ಟು ಮಿಲ್ಲಲ್ಲಿ ಹಾಕ್ಸ್ಕೊಂಬರೋಣ ಅಂದ್ಬಿಟ್ಟು ಅತ್ತೆ ಕ್ಲೀನ್ ಮಾಡ್ತಿದ್ರು. ಹಾಗೆ ನಾನೊಂದು ಕಡೆ ಜರಡಿ ಹಿಡಿತಾ ಇದ್ದೆ. ಅಂದರೆ ಧನಿಯಾ ಆಗಿರ್ಬೋದು, ಅಂದರೆ ಸಾಂಬಾರು ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿನ ನೆನ್ನೆ ನೈಟೇ ಹೋಗಿ ಹಾಕಿಸ್ಕೊಂಬಂದಿದ್ನಲ್ಲ, ಅದನ್ನು ಇವಾಗ ಜರಡಿ ಹಿಡ್ಕೊಂಡು ಕುಂತಿದ್ದೀನಿ. ಲಸು ಸ್ವಲ್ಪ ಆ ಕಡೆನೇ ಕೂತ್ಕೊಂಡಿದ್ದ. ಈ ಮೆಣಸಿನ್ಕಾಯಿ ಪುಡಿಯಿಂದ ಸ್ವಲ್ಪ ಭಯನೇ ಆಗುತ್ತೆ ಮಕ್ಕಳಿಂದ ದೂರ ಇರಬೇಕು ಅಂತ. ಇನ್ನು ನಮಗೆ ಭಯ ಆಗುತ್ತೆ ಮೆಣಸಿನ್ಕಾಯಿ ಪುಡಿ ಅಂದರೆ ಸ್ವಲ್ಪ ತಾಕ್ತು ಅಂದರೆ ಮಕ್ಕಳಿಗೆ ಪೂರ್ತಿ ಇದಾಗಿಬಿಡುತ್ತೆ. ಹಾಗಾಗಿ ಅವನ್ನ ಅಲ್ಲೇ ಕುತ್ಕೊಂಡು ಆಟ ಆಡಿಸ್ಕೊಂಡು ಈ ಕಡೆ ಬರಬೇಡ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಕುಂಡಿಸ್ಕೊಂಡು ಫಸ್ಟು ಮೆಣಸಿನ್ಕಾಯಿ ಪುಡಿನ ಜರಡಿ ಇಟ್ಬಿಡೋಣ ಅಂದ್ಬಿಟ್ಟು ಅಂದರೆ ಮನೆಯಲ್ಲಿ ಸ್ವಲ್ಪ ಇತ್ತು ಮೆಣಸಿನ್ಕಾಯಿ ಪುಡಿ. ಹಾಗಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಎರಡೂ ಕೂಡ ಜರಡಿ ಹಿಡಿತಾ ಇದ್ದೀನಿ. ಇದು ನಮಗೆ ಒಂದು ತಿಂಗಳು 2 ತಿಂಗಳು 1.5 ತಿಂಗಳು 2 ತಿಂಗಳು ಬರೋಲ್ಲ. ಅಂದರೆ ಅವಾಗವಾಗ ನಾನ್ ವೆಜ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೇಗನೆ ಖಾಲಿ ಆಗಿಬಿಡುತ್ತೆ ಖಾರದ ಪುಡಿ. ಮತ್ತು ಇನ್ನೊಂದು 1.5 ತಿಂಗಳಿಗೆ ಮತ್ತೆ ಮಾಡಿಸ್ಬೇಕಲ್ಲ, ಹಾಗಾಗಿ 1 kg ಸಾಕು ಅಂತಲೇ ಇಷ್ಟು ಹಾಕಿಸ್ಕೊಂಡಿದ್ದೀವಿ. ಹಾಗೆ ಧನಿಯಾ ಪುಡಿ ಕೂಡ ಅಂದರೆ ಅಂಗಡೀಲಿ ತಂದಿದ್ರು 1 kgಯಷ್ಟು, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು, ಅಂದರೆ ಅಂಗಡೀಲಿ ಮಾಡಿರೋದು ಅದಕ್ಕೆಲ್ಲ ನಾವು ಹಾಕೋ ಹಾಗೆ ಅದು ಇದು ಎಲ್ಲ ಹಾಕಿ ಮಾಡಿಸಿರಲ್ಲ. ಹಾಗಾಗಿ ಅದು ಕೂಡ ಮಿಕ್ಸ್ ಮಾಡಿಕೊಂಡು ಎರಡೂ ಮಿಕ್ಸ್ ಮಾಡಿಕೊಂಡು ಜರಡಿ ಇಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಜರಡಿಗೆ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾನು ಕೂಡ ಜರಡಿ ಇಟ್ಕೊಂಡ್ಬಿಟ್ಟು ಬಂದೆ. ಅತ್ತೆ ಇನ್ನೂ ಕ್ಲೀನ್ ಮಾಡ್ತಿದ್ರು. ಅಂದರೆ ತುಂಬ ಗಲೀಜಿತ್ತು ಮತ್ತು ತುಂಬ ಕಲ್ಲುಗಳೆಲ್ಲ ಇರುತ್ತಲ್ಲ, ಹಾಗಾಗಿ ಅತ್ತೆ ಸ್ವಲ್ಪ ಕ್ಲೀನ್ ಮಾಡ್ತಿದ್ರು ನೀಟಾಗಿ. ಇನ್ನು ಮನೆಯವರು ಕೂಡ ಇರಲಿಲ್ಲ, ಸಾಯಂಕಾಲ ತೋಟದ ಹತ್ರ ಹೋಗಿದ್ರು. ಹಾಗಾಗಿ ಇವಾಗ ಬಂದು ಅಂಗಡಿ ಬಾಕಲನ್ನ ತಗೊಳ್ಳೋಣ ಅಂತ ಬಂದೆ. ಇದು ಬಂದು ಪಾಂಪ್ಲೆಟು ಅಂಗಡಿ ಮುಂದೆ ಹಾಕೋಗಿದ್ರು. ಇದು ಸೇವಾಲಾಲ್ ಜಯಂತ್ಯೋತ್ಸವ ಅಂತ. ಅಂದರೆ ಇದು ಚಿಕ್ಕನಾಯಕನಹಳ್ಳಿಲಿ ನಡೀತಾ ಇದೆ. 22ನೇ ತಾರೀಕು ಶನಿವಾರ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಅಂದರೆ ಇದು ಗೋರ್ ಬಂಜಾರ್ ಅಂದ್ಬಿಟ್ಟು, ಅಂದರೆ ಬಂಜಾರ ಸಮುದಾಯದಿಂದ ನಡೀತಾ ಇರೋದು. ಇದು ಚಿಕ್ಕನಾಯಕನಹಳ್ಳಿಲಿ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಇದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಸುರೇಶ್ ಬಾಬು ಸರ್ ಅವರು ಹಾಗೆ ಮಾಧುಸ್ವಾಮಿ ಸರ್ ಅವರು ಕೂಡ ಗೆಸ್ಟಾಗಿ ಬರ್ತಾ ಇದ್ದಾರೆ. ಒಂದು ತುಂಬ ಒಳ್ಳೆ ಫಂಕ್ಷನ್ ಅನ್ಬೋದು. ಅಂದರೆ ಬಂಜಾರ ಹೆಣ್ಮಕ್ಳಾಗಿರ್ಬೋದು, ಅವರೆಲ್ಲ ಬಂಜಾರ ಸಂಪ್ರದಾಯದ ಬಟ್ಟೆಗಳಾಗಿರ್ಬೋದು, ಹಾಗೆ ಅಂದರೆ ಒಡವೆಗಳೇ ಒಂಥರ ನೋಡೋಕ್ಕೆ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿದೆ ಈ ಪ್ರೋಗ್ರಾಮು. ಈ ಪ್ರೋಗ್ರಾಮ್ಗೆ ಸ್ವಲ್ಪ ಹೋಗೋಕ್ಕಾಗಲಿಲ್ಲ. ನಮ್ಮೂರಿಂದ ಕೆಲವು ಜನ ಹೋಗಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಪ್ರೋಗ್ರಾಮು, ನೋಡಬೇಕು. ಶನಿವಾರ ಅಂದರೆ ವೀಡಿಯೋಗಳೆಲ್ಲ ಹಾಕಿರ್ತಾರಲ್ಲ, ಅವಾಗಷ್ಟೇ ನೋಡ್ಕೋಬೇಕು.
ಹಾಗೆ ಕೋಳಿಗಳಿಗೂ ಕೂಡ ಫುಡ್ ಖಾಲಿಯಾಗಿತ್ತು. ಹಾಗಾಗಿ ಮೆಕ್ಕೆಜೋಳ ಇತ್ತಲ್ಲ ಅದನ್ನೇ ಹಾಕೋಣ ಅಂದ್ಬಿಟ್ಟು ಕೋಳಿಗಳಿಗೆ ಬಂದೆ. ಅಂದರೆ ಕೋಳಿಗಳಿಗೆ ಅಂದರೆ ಈ ಫಾರಮ್ ಕೋಳಿಗಳಿದ್ದಾವಲ್ಲ ಇವಂತೂ ಬೇಗನೆ ತೂಕ ಇಳಿಕೆ ಕಂಡುಬಿಡ್ತವೆ. ಹಾಗಾಗಿ ಇವಕ್ಕೆ ಅವಾಗವಾಗ ಅಂದರೆ ಕೋಳಿ ಫುಡ್ಡು ಅಂದರೆ ಜೋಳ, ರಾಗಿ ಈ ಥರ ಹಾಕ್ತಾನೆ ಇರಬೇಕು. ಅಂದರೆ ಇವು ಬೈಲರ್ ಕೋಳಿ ಥರ ಅಲ್ಲ, ಬೇಗನೆ ವೆಯ್ಟ್ ಲಾಸ್ ಆಗಿಬಿಡುತ್ತೆ ಇದನ್ನು. ಅಂದರೆ ಒಂದು ದಿವಸ ಇತ್ತು ಅಂದರೆ ತುಂಬಾ ಲಾಸ್ ಆಗಿಬಿಡುತ್ತೆ. ಒಂದು ಮೊಟ್ಟೆನೇ ಅಂದರೆ ಒಂದು 80-50 ಗ್ರಾಮು ಅಷ್ಟು ಬರುತ್ತೆ, 80 ಗ್ರಾಮ್ ಅಷ್ಟು. ಹಾಗಾಗಿ ಇವು ಬಂದರೆ ಸ್ವಲ್ಪ ಲಾಸೇ ಹೋಗಲಿಲ್ಲ ಅಂದರೆ ಆವಾಗವಾಗ ಇದಕ್ಕೆ ಕೋಳಿ ಫುಡ್ಡು ಅದೆಲ್ಲ ಹಾಕ್ಕೊಂಡು ನೋಡ್ಕೊಬೇಕಾಗುತ್ತೆ. ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಅದು ಬೇರೆ ಲಸು ಮಣ್ಣಲ್ಲಿ ಆಟ ಆಡ್ತಿದ್ದ. ಮಣ್ಣಲ್ಲಿ ಆಟ ಆಡಬೇಡ ಅಂತ ಇವ್ನ ಎತ್ಕೊಳಕ್ಕೆ ಹೋದೆ, ಅವ್ನ ಕೈಯಲ್ಲಿ ಕೋಲಿತ್ತು, ಅದಂತೂ ಕಣ್ಣಿಗೆ ತಾಕ್ಬಿಡ್ತು. ಒಂದು ನಿಮಿಷ ಕಣ್ಣೇ ಕಾಣಿಸ್ದಂಗೆ ಆಯಿತು ನನಗಂತೂ ಒಂದು ಪೂರ್ತಿ. ಅವ್ನ ಕೈಯಲ್ಲಿ ಕೋಲಿತ್ತು, ಅವ್ನು ಸಡನ್ನಾಗಿ ಹಾಕ್ಬಿಟ್ಟ. ನನಗೂ ನೋಡಲಿಲ್ಲ ನಾನು, ಫುಲ್ ಕಣ್ಣಿಗೆ ಬಿದ್ದೋಯ್ತು. ಒಂಥರ ಫುಲ್ ತಲೆನೇ ತಿರುಗೋ ಥರ ಆಗಿಬಿಟ್ಟಿತ್ತು ಕಣ್ಣು. ಸ್ವಲ್ಪ ನೋಡಿ ಹೆಂಗಾಗ್ಬಿಟ್ಟಿದೆ ಕಣ್ಣು. ಸ್ವಲ್ಪ ಅಂದರೆ ನಂಗೆ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇತ್ತು ಮುಂಚೆ. ಸ್ಪೆಕ್ಸ್ ಎಲ್ಲ ಯೂಸ್ ಮಾಡ್ತಿದ್ದೆ, ಆದರೆ ಮದುವೆ ಆಗಿ ಒಂದು 2 ವರ್ಷ ಅಷ್ಟೇ ಸ್ಪೆಕ್ಸ್ ಯೂಸ್ ಮಾಡಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.